ಒಂದು ವರ್ಷದಲ್ಲಿ ಎಷ್ಟು ಕಾಯಿನ ನಾವು ತಗೋಬಹುದು ಸರ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀರು ಗೊಬ್ಬರ ಕೊಡ್ಕೊಂಡು ನಿಮಗೆ 200 ಇಂದ 250 ನಟ್ಸ್ ಬರುತ್ತೆ ಸರ್ ಪರ್ ಇಯರ್? ಹೌದು ಸರ್. ಅಷ್ಟೇ ಇರುತ್ತೆ ಸರ್. ನಾವು ಸುಮಾರು ಕೆಲವೊಂದು ವಿಡಿಯೋಗಳು ಹಾಕಿದಾಗ ಒಂದ್ ಸ್ವಲ್ಪ ಜನ ಏನಂತ ಹಾಕ್ತಾರೆ ಕಮೆಂಟ್ಸ್, 180 100 ಕಾಯಿ 120 ಕಾಯಿ ಅಂದ್ರೆ ಜಾಸ್ತಿ, ನೀವೆಲ್ಲ ಏನು ಸುಮ್ನೆ ತಪ್ಪು ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾರೆ ಸರ್. ಅಂತ ಇದಕ್ಕೆ ಯಾವ ರೀತಿ ಹೇಳ್ತೀರಾ ಸರ್ ಇದನ್ನ? ಇಲ್ಲ ಸರ್, ಆಕ್ಚುಲಿ ಅವರು ಪ್ರಾಕ್ಟಿಕಲ್ ಅಲ್ಲಿ ರೈತರು ನಮ್ ಡಿಜೆ ಹೈಬ್ರಿಡ್ ಯಾರು ಬೆಳೆದಿರ್ತಾರೆ ಅಲ್ಲಿ ಹೋಗಿ ನೀವು ರೆಫರ್ ಮಾಡಿ, ಖಂಡಿತ 200 ಇಂದ 250 ನಟ್ಸ್ ಬರ್ತಾ ಇದೆ. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ ಮಾಹಿತಿ, ಸುಮ್ನೆ ಒಂದ್ ಅಂದಾಜ್ ಮೇಲೆ ಇದು ಬರಲ್ಲ. ಯಾಕಂದ್ರೆ ಲೋಕಲ್ ನರ್ಸರಿ ಇವರೆಲ್ಲ ಸೇಲ್ ಮಾಡಿರ್ತಾರೆ, ಡಿಜೆ ಅನ್ಕೊಂಡೆ ಸೇಲ್ ಮಾಡಿರ್ತಾರೆ, ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ, ಅದು ಫೇಕ್ ಗಿಡಗಳು ತಗೊಂಡೋಗಿರ್ತಾರೆ. ಹಂಗಾಗಿ ಆತರ 80 ಇಂದ 100 ಅಥವಾ ಗಿಡನೇ ಬರಲ್ಲ ಅಂತ ಆತರ ನೆಗೆಟಿವ್ ಕಮೆಂಟ್ಸ್ ಹಾಕಿರ್ಬೋದು ಸರ್. ನೀವು ಪರ್ಟಿಕ್ಯುಲರ್ ಡಿಜೆ ತಗೊಂಡಿದ್ರೆ ಕಂಪ್ನಿಗೆ ಬಂದು ತಗೊಂಡ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಬರುತ್ತೆ ಸರ್. ಇವಾಗ ರೇಟ್ ನೀವು ರೀಸೆಂಟ್ ನೋಡಿದಾಗ ರೇಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೀವು ಈ 1 ಎಕರೆಗೆ ಹಾಕೊಂಡ್ರೆ ನೀವು 2 ಲಕ್ಷ ರೂಪಾಯಿ ಆದಾಯ ಮಾಡ್ಬೋದು ಸರ್. 1 ಎಕರೆಗೆ? ಸರ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ನೀರು ಗೊಬ್ಬರ. ನಮಸ್ತೆ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಬಂದು ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಾ ಡಿಜೆ ಕೊಕೊನೆಟ್ ಟ್ರೀಸ್ ಅಂದ್ರೆ ಡಿಜೆ ತೆಂಗಿನ ಒಂದು ತಳಿಯ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ ಒಂದು ಫಾರ್ಮ್ ಇದೆ ಅಂತ ಹೇಳಿದ್ರೆ ಖಂಡಿತ ವಿಸಿಟ್ ಮಾಡಿ ಒಂದು ವಿಡಿಯೋ ಮಾಡ್ಬೋದಾಗಿತ್ತು. ಬಟ್ ಫಾರ್ಮ್ಸ್ ನಾವು ಹುಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಬಂದು ಇವತ್ತು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿರ್ತಾರೆ ಅವ್ರದ್ದು ಕೊಕೊನೆಟ್ ವೆರೈಟಿ ಬಗ್ಗೆ. ಸೊ ಅವ್ರ ಹತ್ರ ಮಾಹಿತಿ ತಗೋಣ, ಯಾವ ರೀತಿ ಎಲ್ಲ ಇದೆ, ಮತ್ತೆ ಎಷ್ಟೆಲ್ಲ ಈಲ್ಡ್ ನಾವು ತಗೊಬೋದು, ಯಾವ ರೀತಿ ಎಲ್ಲ ಒಂದು ಮೇಂಟೆನೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಒಟ್ಟಾರೆ ಬಂದು ಇದು ಡಿಜೆ ಕೊಕೊನೆಟ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು. ಈಗ ಅವ್ರ ಜೊತೆ ಬಂದು ಇನ್ನಷ್ಟು ಮಾಹಿತಿಗಳನ್ನ ತಗೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಇದ್ರ ಬಗ್ಗೆ ಒಂದು ವೆರೈಟಿ ಬಗ್ಗೆ? ನಾನು ಅಣ್ಣಪ್ಪ ಅಂತ ಡಿಜೆ ಕೊಕೊನೆಟ್ ಫಾರ್ಮ್ಸ್ ಕಂಪನಿಯಿಂದ ಬಂದಿದ್ದೀನಿ. ಹಾಂ ಸರ್. ಸರ್ ಈಗ ನಾವು ನೋಡೋದಾದ್ರೆ ಈಗ ಇರೋ ಹಿಂದಿನ ತಳಿಗಳನ್ನ ನೋಡೋದಾದ್ರೆ ಒಂದು ಸ್ವಲ್ಪ ಕಾಲಾವಧಿ ಸ್ಟಾರ್ಟ್ ಆಗೋದು ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಬಟ್ ಈ ತಳಿಗಳಿಗೆ ತಗೊಂಡಾಗ ಏನಾಗುತ್ತೆ, ಒಂದು ಸ್ವಲ್ಪ ಅರ್ಲಿಯಾಗೆ ಬರ್ತದೆ ಅಂತ. ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡೋದಾದ್ರೆ 36 ತಿಂಗಳಲ್ಲಿ ಒಂಬಾಳೆ ಬರುತ್ತದೆ ಅಂತ. ಹೌದು. ಯಾವ ರೀತಿ ಸರ್, ಎಷ್ಟು ದಿನಕ್ಕೆ ಯಾವ ರೀತಿ ಸರ್? ಇದು ಡಿಜೆ ಸಂಪೂರ್ಣ ಅಂತ ವೆರೈಟಿ. ಇದು ಏನಕ್ಕೆ ಬೇಗ ಬರುತ್ತೆ ಅಂದ್ರೆ, ನಾವು ಬ್ರೀಡಿಂಗ್ ಫಾರ್ಮ್ ಅಲ್ಲಿ ಕ್ರಾಸ್ ಮಾಡಿರ್ತೀವಿ ಸರ್. ಮಲೇಷಿಯನ್ ಡಾರ್ಕ್, ಅಂಡಮಾನ್ ಟಾಲ್ 2 ಸೇರಿ ಕ್ರಾಸ್ ಮಾಡಿರ್ತೀವಿ. ಹಂಗಾಗಿ ನಿಮ್ಗೆ ಅರ್ಲಿ ಈಲ್ಡಿಂಗ್ ಬರುತ್ತೆ ಸರ್. 3.5 ವರ್ಷಕ್ಕೆಲ್ಲ ಫಸಲು ಬರುತ್ತೆ. 3.5 ವರ್ಷಕ್ಕೆಲ್ಲ ಫಸಲು? ಹೌದು ಸರ್. ಈಗ ಸರ್ ಈ ಒಂದು ಪರ್ಟಿಕ್ಯುಲರ್ ಆಗಿ ಬೇರೆ ಒಂದು ತಳಿಗಳನ್ನ ನೋಡೋದಾದ್ರೆ ಬರೀ ಎಳ್ನೀರಿಗೆ ಚೆನ್ನಾಗಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜನ ಹೇಳ್ತಾರೆ. ಈ ಒಂದು ತಳಿನ ತಗೊಂಡಾಗ ಎಳ್ನೀರು ಜೊತೆಗೆ ಏನಾದ್ರು ನಮ್ಗೆ ಕಾಯಿ ಕೊಬ್ಬರಿಗೆ ಏನಾದ್ರು ಬಳಕೆ ಮಾಡೋದಕ್ಕೆ ಸೂಕ್ತವಾಗಿರ್ತದ ಅಂತ ಹೇಳ್ತೀರಾ ಸರ್? ಖಂಡಿತ. ಇದು ಪೇರೆಂಟ್ ಬಂದ್ಬಿಟ್ಟು ಟಾಲ್ ವೆರೈಟಿಯಿಂದ ಪೋಲನ್ನು ನಾವು ತಗೊಂಡ್ಬಂದು ಕ್ರಾಸ್ ಮಾಡಿರೋದ್ರಿಂದ ನಿಮ್ಗೆ ಖಂಡಿತ ಕೊಬ್ಬರಿಗೂ ಬರುತ್ತೆ, ತೆಂಗಿನಕಾಯಿನೂ ಮಾಡ್ಕೊಬೋದು ಸರ್. ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಬೋದು ಸರ್. ಈಗ ಒಂದು ಮರಕ್ಕೆ ನಾವು ಸರಿಸುಮಾರು ತಗೊಳ್ಳೋದಾದ್ರೆ ಈಲ್ಡ್ 1 ವರ್ಷದಲ್ಲಿ ಎಷ್ಟು ಕಾಯಿನ ನಾವು ತಗೋಬಹುದು ಸರ್? ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀರು ಗೊಬ್ಬರ ಕೊಡ್ಕೊಂಡು ನಿಮ್ಗೆ 200 ಇಂದ 250 ನಟ್ಸ್ ಬರುತ್ತೆ ಸರ್ ಪರ್ ಇಯರ್? ಹೌದು ಸರ್. ಅಷ್ಟೇ ಇರುತ್ತೆ ಸರ್. ನಾವು ಸುಮಾರು ಕೆಲವೊಂದು ವಿಡಿಯೋಗಳು ಹಾಕಿದಾಗ ಒಂದ್ ಸ್ವಲ್ಪ ಜನ ಏನಂತ ಹಾಕ್ತಾರೆ ಕಮೆಂಟ್ಸ್, 180 100 ಕಾಯಿ 120 ಕಾಯಿ ಅಂದ್ರೆ ಜಾಸ್ತಿ, ನೀವೆಲ್ಲ ಏನು ಸುಮ್ನೆ ತಪ್ಪು ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾರೆ ಸರ್. ಅಂತ ಇದಕ್ಕೆ ಯಾವ ರೀತಿ ಹೇಳ್ತೀರಾ ಸರ್ ಇದನ್ನ? ಇಲ್ಲ ಸರ್, ಆಕ್ಚುಲಿ ಅವರು ಪ್ರಾಕ್ಟಿಕಲ್ ಅಲ್ಲಿ ರೈತರು ನಮ್ ಡಿಜೆ ಹೈಬ್ರಿಡ್ ಯಾರು ಬೆಳೆದಿರ್ತಾರೆ ಅಲ್ಲಿ ಹೋಗಿ ನೀವು ರೆಫರ್ ಮಾಡಿ, ಖಂಡಿತ 200 ಇಂದ 250 ನಟ್ಸ್ ಬರ್ತಾ ಇದೆ. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ ಮಾಹಿತಿ, ಸುಮ್ನೆ ಒಂದ್ ಅಂದಾಜ್ ಮೇಲೆ ಇದು ಬರಲ್ಲ. ಯಾಕಂದ್ರೆ ಲೋಕಲ್ ನರ್ಸರಿ ಇವರೆಲ್ಲ ಸೇಲ್ ಮಾಡಿರ್ತಾರೆ, ಡಿಜೆ ಅನ್ಕೊಂಡೆ ಸೇಲ್ ಮಾಡಿರ್ತಾರೆ, ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ, ಅದು ಫೇಕ್ ಗಿಡಗಳು ತಗೊಂಡೋಗಿರ್ತಾರೆ. ಹಂಗಾಗಿ ಆತರ 80 ಇಂದ 100 ಅಥವಾ ಗಿಡನೇ ಬರಲ್ಲ ಅಂತ ಆತರ ನೆಗೆಟಿವ್ ಕಮೆಂಟ್ಸ್ ಹಾಕಿರ್ಬೋದು ಸರ್. ನೀವು ಪರ್ಟಿಕ್ಯುಲರ್ ಡಿಜೆ ತಗೊಂಡಿದ್ರೆ ಕಂಪ್ನಿಗೆ ಬಂದು ತಗೊಂಡ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಬರುತ್ತೆ ಸರ್. ಈಗ ಒಂದು ತೆಂಗಿನ ಸಸಿ ಅಥವಾ ಗಿಡದ ಬೆಲೆ ನೋಡೋದಾದ್ರೆ ಎಷ್ಟಿರುತ್ತೆ ಸರ್? ಸರ್ ನಮ್ಮ ತೆಂಗಿನ ಗಿಡದ ಬೆಲೆ ಇವಾಗ ಡಿಜೆ ಸಂಪೂರ್ಣ ವೆರೈಟಿ ಬಂದ್ಬಿಟ್ಟು 725 ಇದೆ. 725 ಇದೆ ಸರ್. ಈಗ ಇದಕ್ಕೆ ಸರ್ 1 ಎಕರೆ ವಿಸ್ತೀರ್ಣದಲ್ಲಿ ನಾವು ಎಷ್ಟು ಸಸಿ ಕುಳಿಸ್ಕೋಬಹುದು ಸರ್ ತೆಂಗಿನ? ಸರ್ ನೀವು 1 ಎಕರೆಯಲ್ಲಿ ನೀವು 25 ಅಡಿಗೆ ಒಂದು ಅಥವಾ 30 ಅಡಿಗೆ ಒಂದು ಮಾಡ್ಕೊಂಡ್ರೆ ನಿಮ್ಗೆ 60 ರಿಂದ 70 ಗಿಡ ಬರುತ್ತೆ. 60 ರಿಂದ 70 ಗಿಡ? ಹೌದು ಸರ್. ಸರ್ ವ್ಯತ್ಯಾಸ ಬಂದು ಕರೆಕ್ಟ್ ಆಗಿ ಹೇಳೋದಾದ್ರೆ ಒಂದು 25 ರಿಂದ 25 ಕರೆಕ್ಟ್ ಆಗಿರುತ್ತೆ. 25 ಅಡಿ ಮಾಡ್ಕೊಂಡ್ರೆ ಓಕೆ. ನೀವು ಏನಾದ್ರು ಇಂಟರ್ ಕ್ರಾಪ್ ಮಾಡ್ಕೊಂತೀವಿ, ಮಧ್ಯದಲ್ಲಿ ಮಿಶ್ರ ಬೆಳೆಗಳು ಮಾಡ್ಕೊಂತೀನಿ, 30 ಅಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 30 ಅಡಿ ಮಾಡ್ಕೊಂಡ್ರೆ ಚೆನ್ನಾಗಿ, ಯಾಕಂದ್ರೆ ಗಾಳಿ ಬೆಳಕು ಸನ್ಲೈಟ್ ಚೆನ್ನಾಗಿ ಬಿದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ. ಸರ್ ಈಗ ಇಂಟರ್ ಕ್ರಾಪಿಂಗ್ ಅಂತ ಹೇಳಿದ್ರಲ್ವಾ, ನೀವು ಯಾವ್ದಾದ್ರು ಕೆಲವೊಂದು ಸಜೆಸ್ಟ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ ಸರ್ ಇದರ ಮಧ್ಯೆ ಮಾಡುವಂತ ಬೆಳೆಗಳು? ಸರ್ ನಾವು ಆಕ್ಚುಲಿ ನೀರ್ ಚೆನ್ನಾಗಿದ್ರೆ ಬನಾನಾ ಹೇಳ್ತೀವಿ, ಬಟರ್ ಫ್ರೂಟ್ ಹೇಳ್ತೀವಿ, ವೆಜಿಟೇಬಲ್ಸ್ ಏನಾದ್ರು ಮಾಡ್ಕೊಬಹುದು ಸರ್. ಈಗ ಒಂದು ಹಂತಕ್ಕೆ ಬಂದಾಗ ಅಂದ್ರೆ ಈಗ ಏನಾಗುತ್ತೆ, ಒಂದು ಸರ್ಟೇನ್ ಒಂದು 6 ವರ್ಷ 7 ವರ್ಷ ಗಿಡ ಆದಾಗ ಒಂದ್ ಸ್ವಲ್ಪ ನೆರಳು ಬಂದ್ಬಿಡ್ತದೆ. ಸೊ ಅಲ್ಲಿ ತನಕ ಒಂದು ಇಂಟರ್ ಕ್ರಾಪಿಂಗ್ ಸೂಕ್ತವಾಗಿರುತ್ತೆ. ಅದಾದ್ಮೇಲೆ ಸರ್ 3 ವರ್ಷ ಆಗೋವರೆಗೂ ನೀವು 25 ಅಡಿ ಮಾಡ್ಕೊಂಡ್ರೆ ಇಂಟರ್ ಕ್ರಾಪ್ ಮಾಡ್ಕೊಬಹುದು. ಇಲ್ಲಾಂದ್ರೆ ನೀವು 30 ಅಡಿ ಮಾಡ್ಕೊಂಡ್ರೆ ನೀವು 3 ವರ್ಷ ಆದ್ಮೇಲೆ ಕೂಡ ಇಂಟರ್ ಕ್ರಾಪ್ ಮಾಡ್ಕೊಂಡು ತೊಂದರೆ ಆಗಲ್ಲ. ಓಕೆ ಸರ್. ಈಗ ಒಂದು
ಸರ್ ಈಗ ಒಂದು ನಾರ್ಮಲ್ ಆಗಿ ನಾವು ತಗೊಳ್ಳೋ ನಾಟಿ ತಳಿ ಇರ್ತದಲ್ವಾ ಸರ್, ಅದಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಬರುತ್ತೆ ಅಂತ ನೀವು ಹೇಳೋದು? ಸರ್ ನೋಡಿ, ನಾಟಿ ಗಿಡ ಬಂದ್ಬಿಟ್ಟು 6 ರಿಂದ 8 ವರ್ಷ ಬೇಕು ನೀವು ನೋಡಿರೋ ತರ. ಹಾ. ಇದು ನಾವು ಕ್ರಾಸ್ ಮಾಡಿರೋದ್ರಿಂದ ಏನು ಪರಾಗಸ್ಪರ್ಶ ಏನ್ ಮಾಡಿರ್ತೀವಿ ನಮ್ಮ ಬ್ರೀಡಿಂಗ್ ಫಾರ್ಮ್ ಅಲ್ಲಿ, ಹಂಗಾಗಿ ನಿಮಗೆ 3.5 ವರ್ಷಕ್ಕೆ ಬರುತ್ತೆ. ನೀವು ನಾಟಿ ಗಿಡ 8 ವರ್ಷ ಏನ್ ಗೊಬ್ಬರ ನೀರು ಕೊಟ್ಟು ಸಾಕ್ತಿರೋ ಅದನ್ನ 3.5 ವರ್ಷಕ್ಕೆ ಸಾಕಿ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್. ನಾಟಿ ಗಿಡದಲ್ಲಿ ನಿಮ್ಗೆ ಅವರೇಜ್ 80 ರಿಂದ 120 ಕಾಯಿ ಇರುತ್ತೆ. ಇದು 250 ನಟ್ಸ್ ವರೆಗೂ ಅವರೇಜ್ ಇದೆ. ಜೊತೆಗೆ ಎಳ್ನೀರ್ ಗೊನೆ ಆಗಿರ್ಬೋದು, ನಿಮ್ಗೆ ಸೈಜ್ ಆಗಿರ್ಬೋದು, ತೆಂಗಿನಕಾಯಿ ಪಪ್ಪಿ ಸೈಜ್ ಆಗಿರ್ಬೋದು, ಆಯಿಲ್ ಕಂಟೆಂಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಸರ್ ಈಗ ಒಂದು ಎಳ್ನೀರು ವಿಚಾರಕ್ಕೆ ಬಂದಾಗ ಈ ಕಾಯಿ ನೋಡೋದ್ರೆ ತುಂಬಾನೇ ಒಂದು ದಪ್ಪದಾಗಿ ಕಾಣಿಸ್ತಾ ಇದೆ ಸರ್. ಒಂದು ಎಷ್ಟು ml ನೀರು ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಇದು ಕಮ್ಮಿ ಅಂದ್ರೆ ನಿಮ್ಗೆ 500 ml ಬರುತ್ತೆ. 500 ml. 1 ಲೀಟರ್ ಬಂದಿರೋದಿದೆ, ಬಟ್ ಕಮ್ಮಿ ಅಂದ್ರೆ 500 ಸೂಪರ್ ಮಾರ್ಕೆಟ್ ಗಳಿಗೆ ಹೇಳಿ ಮಾಡಿಸಿದಂತ ವೆರೈಟಿ ಅಂತ ಹೇಳ್ಬೋದು. ನೀವು ಏನಾದ್ರು ಮುಂದಿನ ದಿನಗಳು ನೀವೇ ನೋಡಿದಿರ, ಕೋಕೋಕೋಲಾ, ಪೆಪ್ಸಿ ಎಲ್ಲ ಯಾರು ಅಷ್ಟು ಇದ್ ಮಾಡ್ತಿಲ್ಲ. ಈಗ ಟೆಂಡರ್ ಕೋಕೋನಟ್ ತುಂಬಾ ಮುಂಚೂಣಿಯಲ್ಲಿದೆ. ನೀವು ಅದ್ ಬೇಕಾದ್ರೆ ಟೆಟ್ರಾ ಪ್ಯಾಕೆಟ್ ಅಥವಾ ಬಾಟಲ್ ಆತರ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ, ಅದಕ್ಕೆ ಹಾಕೊಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಸರ್. ನೀವು ML ಪ್ರಕಾರ ಟೆಂಡರ್ ಕೋಕೋನಟ್ ಪ್ರಕಾರ ಸೇಲ್ ಮಾಡ್ಬೋದು ಸರ್. ಓಕೆ, ಈಗ ಆಲ್ರೆಡಿ ಬೆಳೆದಿರೋ ಅಂತ ರೈತರ ಪ್ರಕಾರ 1 ಎಕರೆ ವಿಸ್ತೀರ್ಣಕ್ಕೆ ನಾವು ಈ ಒಂದು ಇದನ್ನ ಮಾಡಿದ್ದೇವೆ, ಆದಾಯದ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಎಷ್ಟು ದುಡಿಬಹುದು ಸರ್? ಇವಾಗ ರೇಟ್ ನೀವು ರೀಸೆಂಟ್ ನೋಡಿದಾಗ ರೇಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೀವು ಈ 1 ಎಕರೆಗೆ ಹಾಕೊಂಡ್ರೆ 2 ಲಕ್ಷ ರೂಪಾಯಿ ಆದಾಯ ಮಾಡ್ಬೋದು ಸರ್. 1 ಎಕರೆಗೆ ಸರ್. ಇದು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ನೀರು ಗೊಬ್ಬರ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನಾವ್ ಹೇಳಿರೋ ತರ ರಿಸಲ್ಟ್ 100%. ನೀರಾವರಿ ವಿಚಾರಕ್ಕೆ ಬಂದಾಗ ಏನು ಪ್ರತಿದಿನ ಏನಾದ್ರು ನೀರಾವರಿ ಅವಶ್ಯಕತೆ ಇದೆಯಾ ಸರ್? ಪ್ರತಿದಿನ ಬೇಡ. ಈಗ ಚಿಕ್ಕ ಗಿಡಕ್ಕೆ ನೀವು 2 ದಿನಕ್ಕೂ 3 ದಿನಕ್ಕೂ 10 ರಿಂದ 15 ಲೀಟರ್ ಕೊಟ್ರೆ ಸಾಕಾಗುತ್ತೆ. ಗಿಡ ಏಜ್ ಆದಂಗೆ ನೀರು ಕೂಡ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ಇನ್ಕ್ರೀಸ್ ಮಾಡ. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ವರ್ಷದಲ್ಲಿ ಒಂದು ಎಷ್ಟು ಸಲ ಗೊಬ್ಬರವನ್ನು ಕೊಡಬಹುದು ಸರ್? ಇದು ಹೈಬ್ರಿಡ್ ಆಗಿರೋದ್ರಿಂದ ನೀವು ವರ್ಷದಲ್ಲಿ ಗೊಬ್ಬರ 3 ರಿಂದ 4 ಸಲ ಕೊಟ್ರೆ ತುಂಬಾ ಒಳ್ಳೇದು. ಜೊತೆ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವ್ರ ಕಡೆಯಿಂದ ತಗೊಂಡು ಗಿಡಗಳು ನೀವು ಅವ್ರೇನ್ ಸರ್ವಿಸ್ ವಿಸಿಟ್ ಮಾಡ್ತಾರೆ ಎವ್ರಿ 3 ಮಂತ್ಸ್, ಅವ್ರ ಹೇಳಿರೋ ಪ್ರಕಾರ ಗೊಬ್ಬರ ನೀರು ಕೊಟ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ನಿಮ್ಮ ಒಂದು ನರ್ಸರಿಯಿಂದ ನಾವು ಸಸಿ ಪರ್ಚೇಸ್ ಮಾಡ್ತಾರೆ ರೈತರು, ಸೊ ಫಾಲೋ ಅಪ್ ಕೊಡ್ತೀರಾ ನೀವು? ಇಂಥ ಟೈಮ್ಗೆ ಇದು ಮಾಡಿ, ಇದಕ್ಕೆ ಪೋಷಣೆ ಮಾಡಿ ಅಂತ? ಖಂಡಿತ ಫಾಲೋ ಅಪ್ ಇರುತ್ತೆ. ಎಕ್ಸಿಕ್ಯೂಟಿವ್ಸ್ ನಂಬರ್ಸ್ ಎಲ್ಲ ಶೇರ್ ಆಗಿರುತ್ತೆ, ನೀವು ಖಂಡಿತ ಫಾಲೋ ಅಪ್ ಮಾಡ್ತಾರೆ ಸರ್. ಮತ್ತೆ ಈ ನುಸಿ ರೋಗ ಅಂತ ತುಂಬಾನೇ ಜಾಸ್ತಿ ಆಗುತ್ತೆ, ಎಲೆ ಮೇಲೆ ಅಂದ್ರೆ ಗರಿಗಳ ಮೇಲೆಲ್ಲ ಒಂದು ಕಪ್ಪಾಗಿ ಮಾರ್ಕ್ ಎಲ್ಲ ಆಗ್ಬಿಡ್ತದೆ. ಸೊ ಇದರ ನಿವಾರಣೆ ಕ್ರಮ ನಿವಾರಣೆ ಕ್ರಮ ಈಗ ನಮ್ದೇ ಆದ ಟೆಕ್ನಿಕಲ್ ಟೀಮ್ ಇದೆ. ನಾವು ಆತರ ಏನಾದ್ರು ಕಂಪ್ಲೇಂಟ್ ಬಂತ ಅದಕ್ಕೆ ಏನ್ ಮಾಡ್ಬೇಕು, ನಮ್ ಟೆಕ್ನಿಕಲ್ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ರೈತರಿಗೆ. ಜೊತೆ ಕಂಪ್ನಿಯಿಂದ ಅಪ್ಲಿಕೇಶನ್ ಇದೆ DJ4U ಅಂತ, ಆ ಅಪ್ಲಿಕೇಶನ್ ಹಾಕೊಂಡ್ರೆ ತೆಂಗಲ್ ಏನೇನು ರೋಗಗಳಿದೆ ಅದಕ್ಕೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ಸೊಲ್ಯೂಷನ್ ಅಪ್ಲಿಕೇಶನ್ ಅಲ್ಲೇ ಇದೆ. ಅದ್ ಮಾತ್ರ ನಮ್ DJ ಯಾರು ರೈತರು ತಗೊಂಡಿರ್ತಾರೆ ಗಿಡಗಳು ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಅವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಓಕೆ ಸರ್, ಈಗ ಬಂದು ಈ ತಳಿಯ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಥವಾ ಸಸಿಗಳು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ? ಖಂಡಿತ ನಾವು ಡಿಸ್ಟ್ರಿಕ್ಟ್ ವೈಸ್ ನಂಬರ್ ಇದೆ, ನಾನು ನಿಮಗೆ ಶೇರ್ ಮಾಡ್ತೀನಿ ಸರ್. ಅದು ಅದ್ರ ಪ್ರಕಾರ ನೀವು ನಂಬರ್ ಶೇರ್. ಓಕೆ ಸರ್, ನಿಮ್ಮ ಒಂದು ಆಲ್ರೆಡಿ ಬೆಳೆದಿರುವಂತ ಒಂದು ಕೆಲವೊಂದು ಕ್ಲಿಪ್ಸ್ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ರೆ ಖಂಡಿತ ಎಲ್ಲೋ ಒಬ್ಬ ರೈತರಿಗೆ ಯೂಸ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಓಕೆ, ಇಷ್ಟೆಲ್ಲ ಒಂದು ಮಾಹಿತಿ ನಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೀರಾ, ರೈತರಿಗೆ ಅನುಕೂಲ ಆಗೋ ತರ. ಸೊ ಇದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.